Hi, good afternoon, everyone. Okay, so my name is Dattu GH. I am a spoken English trainer. Okay, I have been teaching spoken English and communication skill for the last 10 years. Right now, I am running my own English academy at Kadri Chowk in Kalburgi city. So, I am here to tell you why English language is very important, why to learn English, how to learn English. Okay, and why English communication skill is very important. I am going to discuss with all of you. Okay, actually, see, you try to understand all of you. English language nowadays. Okay, I am not talking about past. I am talking about present. Okay, English language is very important nowadays. Why it is important? I am going to explain. Do you all understand English? Okay, can I continue in English or Kannada? Kannada or English? Kannada. Okay, right. I will speak both languages. I will try to explain in Kannada and both languages I am going to speak. Okay. Actually, you can understand English, but you can't speak English. You all can understand English. If I talk in English, you can understand. But when it comes to speaking, you can't speak because you don't have any practice. That's why. ಸೊ ಎವ್ರಿಬಡಿ ಈಸ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಇಂಗ್ಲೀಷ್. ಎಲ್ಲರಿಗೆ ಇಂಗ್ಲೀಷ್ ಅರ್ಥ ಆಗುತ್ತೆ, ಬಟ್ ನೀವು ಮಾತಾಡಕ್ ಬರಲ್ಲ ಇಂಗ್ಲೀಷ್. ಓಕೆ, ಯಾಕೆ ಬರಲ್ಲ ಅಂದ್ರೆ ನಿಮಗೆ ಪ್ರಾಕ್ಟೀಸ್ ಇಲ್ಲ ಅಷ್ಟೇ. ಓಕೆ, ಡೈಲಿ ನೀವು ವೆನ್ ಯು ಕಮ್ ಟು ಕಾಲೇಜ್ ಯು ಟಾಕ್ ಇನ್ ಕನ್ನಡ, ಯು ಟಾಕ್ ಇನ್ ಹಿಂದಿ, ಬಟ್ ಯು ಡೋಂಟ್ ಸ್ಪೀಕ್ ಇಂಗ್ಲೀಷ್. ದಟ್ಸ್ ವೈ ಯು ಡೋಂಟ್ ಹ್ಯಾವ್ ಎನಿ ಪ್ರಾಕ್ಟೀಸ್. ಅದಕ್ಕಾಗಿ ಸೊ ನಮ್ಮಲ್ಲಿ ನಾವು ಇಂಗ್ಲಿಷ್ ಕ್ಲಾಸಸ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ವಿ ಆರ್ ಕಂಡಕ್ಟಿಂಗ್ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್. ನಾವು ಏನ್ ಕಲಿಸ್ತೇವೆ ಅಂದ್ರೆ ಹೌ ಟು ಸ್ಪೀಕ್ ಇಂಗ್ಲಿಷ್ ಕಾನ್ಫಿಡೆಂಟ್ಲಿ, ಹೌ ಟು ಫೇಸ್ ಇಂಟರ್ವ್ಯೂ, ಹೌ ಟು ಕ್ರ್ಯಾಕ್ CT ಎಕ್ಸಾಮ್, ಓಕೆ, ಬೈ ಯೂಸಿಂಗ್ ಇಂಗ್ಲಿಷ್ ಗ್ರಾಮರ್. ಇಂಥವೆಲ್ಲ ನಾವು ಸ್ಕಿಲ್, ಇದಕ್ಕೆಲ್ಲ ಇಂಗ್ಲಿಷ್ ಸಬ್ಜೆಕ್ಟ್ ಅಂತ ತಿಳ್ಕೊಂಡ್ರಿ ನೀವೆಲ್ಲ. ಇದು ಇಂಗ್ಲಿಷ್ ಸಬ್ಜೆಕ್ಟ್ ಅಲ್ಲ, ಇದು ಇಂಗ್ಲಿಷ್ ಏನದ ಅಂದ್ರೆ ಒಂದು ಸ್ಕಿಲ್ ಅದ. ಓಕೆ, ಇಂಗ್ಲಿಷ್ ಈಸ್ ಸ್ಕಿಲ್. ಈ ಸ್ಕಿಲ್ ಅನ್ನ ನಾವು ಕಲ್ಕೋಬೇಕಾಗ್ತದೆ. ವಿ ಆಲ್ ನೀಡ್ ಟು ಲರ್ನ್ ಇಂಗ್ಲಿಷ್ ಬಿಕಾಸ್ ವಿ ಹ್ಯಾವ್ ಬ್ರೈಟ್ ಫ್ಯೂಚರ್ ಇನ್. ಓಕೆ, ನಮ್ಗೆ ಒಂದು ಬ್ರೈಟ್ ಫ್ಯೂಚರ್ ಸಿಗಬೇಕಾದ್ರೆ ಇಂಗ್ಲಿಷ್ ಅವಶ್ಯಕತೆ ಅದ. ಅದಕ್ಕಾಗಿ ನಮ್ಮಲ್ಲಿ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ವಿ ಆರ್ ಗಿವಿಂಗ್ ಸ್ಪೋಕನ್ ಇಂಗ್ಲಿಷ್ ಟ್ರೈನಿಂಗ್. ನಾವು ಇಂಗ್ಲಿಷ್ ನಲ್ಲಿ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಕ್ವಶನ್ ಕೇಳ್ತೀನಿ. ಐ ಆಮ್ ಗೋಯಿಂಗ್ ಟು ಆಸ್ಕ್ ಯು ಕ್ವಶನ್. ಏನ್ ಕ್ವಶನ್ ಅಂದ್ರೆ ಎಸ್ಟರ್ಡೇ ಏನ್ ಮಾಡಿರಿ? ಎಸ್ಟರ್ಡೇ ಏನ್ ಮಾಡಿರಿ ಇಂಗ್ಲಿಷ್ನಾಗ ಹೇಳಂದ್ರೆ ಹೇಳಕ್ ಬರಲ್ಲ ನಿಮಗೆ. ಎಸ್ಟರ್ಡೇ ನೀವು ಎಷ್ಟಕ್ಕೆ ಎದ್ದಿರಿ, ಆಮೇಲೆ ಎಷ್ಟು ಗಂಟೆ ರೆಡಿ ಆಗಿರಿ, ಎಷ್ಟು ಗಂಟೆ ಕಾಲೇಜ್ ಬಂದಿರಿ, ಆಮೇಲೆ ಕಾಲೇಜ್ ಬಂದ್ಮೇಲೆ ಏನೇನ್ ಮಾಡಿರಿ. ಓಕೆ, ಕ್ಯಾನ್ ಯು ಟೆಲ್ ಮಿ ವಾಟ್ ಡಿಡ್ ಯು ಡೂ ಎಸ್ಟರ್ಡೇ? ಇಫ್ ಐ ಆಸ್ಕ್ ಯು ಕ್ವಶನ್, ಯು ಕಾಂಟ್ ಎಕ್ಸ್ಪ್ಲೇನ್, ಯು ಕಾಂಟ್ ಸ್ಪೀಕ್ ಯುವರ್ ಎಸ್ಟರ್ಡೇ ಆಕ್ಟಿವಿಟೀಸ್ ಬಿಕಾಸ್ ಯು ಡೋಂಟ್ ಹ್ಯಾವ್ ಎನಿ ಪ್ರಾಕ್ಟೀಸ್. ಪ್ರಾಕ್ಟೀಸ್ ಇಲ್ಲ ನಿಮಗೆ. ಓಕೆ, ಡೈಲಿ ಇಂಗ್ಲಿಷ್ ಮಾತಾಡೋದು ನೀವು ರೂಢಿ ಮಾಡ್ಕೊಂಡಿಲ್ಲ, ಆ ಎನ್ವೈರನ್ಮೆಂಟ್ ನಮಗೆ ಸಿಗ್ತಾ ಇಲ್ಲ. ಅದಕ್ಕಾಗಿ ನಮ್ಮ ಇನ್ಸ್ಟಿಟ್ಯೂಟ್ ನಲ್ಲಿ ನಾವು ವಿ ಆರ್ ಪ್ರೊವೈಡಿಂಗ್ ಸ್ಪೋಕನ್ ಇಂಗ್ಲಿಷ್ ಟ್ರೈನಿಂಗ್. ಓಕೆ, ಇಂಗ್ಲಿಷ್ ಟ್ರೈನಿಂಗ್ ಅನ್ನ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಮಗೆಲ್ಲ ಬಾಡಿ ಲ್ಯಾಂಗ್ವೇಜ್ ಅಂತಾರಲ್ಲ, ಬಾಡಿ ಲ್ಯಾಂಗ್ವೇಜ್, ಐ ಕಾಂಟ್ಯಾಕ್ಟ್, ಓಕೆ ಓಕೆ, ಹೌ ಟು ಡೆವಲಪ್ ಅವರ್ ಸೆಲ್ಫ್ ಕಾನ್ಫಿಡೆನ್ಸ್. ಈಗ ನೀವು ನಿಂತಾಗ ನಿಮ್ಗೆಲ್ಲ ಹೆಸಿಟೇಷನ್ ಆಗ್ತದೆ. ಹೆಸಿಟೇಷನ್ ಅಂದ್ರೆ ಒಂಥರ ಫೀಲಿಂಗ್. ಓಕೆ, ಜಸ್ಟ್ ನೀವು ಏನೋ ಮಾತಾಡಂದ್ರಾಗ ನೀವೇನೋ ಒಂಥರ ಮಾತಾಡಲ್ಲ, ಬೇಡ, ಈ ತರ ಫೀಲಿಂಗ್ಸ್. ಓಕೆ, ಅವ್ರೇನಂತಾರೆ, ಇವ್ರೇನಂತಾರೆ, ಹಿಂಗೆಲ್ಲ ಫೀಲಿಂಗ್ಸ್ ಇರ್ತವಲ್ಲ. ಇವೆಲ್ಲ ಫೀಲಿಂಗ್ಸ್ ಯಾಕೆ ಬರ್ತಾವ ಅಂದ್ರೆ ನಮಗೆಲ್ಲ ಪ್ರಾಪರ್ ಆಗಿ ಟ್ರೈನಿಂಗ್ ಇರಂಗಿಲ್ಲ. ಓಕೆ, ಆ ಟ್ರೈನಿಂಗ್ ಅನ್ನ ನಮ್ಮಲ್ಲಿ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಒಳ್ಳೆ ಯೂಸ್ಫುಲ್ ಕೋರ್ಸ್ ಅದ ನಮ್ಮಲ್ಲಿ. ಕ್ಲಾಸಸ್ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಎಲ್ಲ ತರ ಸ್ಟೂಡೆಂಟ್ಸ್ ಬರ್ತಾರೆ. ಡಿಗ್ರಿ ಸ್ಟೂಡೆಂಟ್ಸ್, PUC, ಹೌಸ್ ವೈಸ್, ಟೀಚರ್ಸ್, ಎಲ್ಲರಿಗೆ ನಾವು ಬ್ಯಾಚ್ ವೈಸ್ ನಾವು ಟ್ರೈನಿಂಗ್ ಮಾಡ್ತಾ ಇದ್ದೀವಿ. ಓಕೆ, ಸೊ ವಿ ಆರ್ ಪ್ರೊವೈಡಿಂಗ್ ಸ್ಪೋಕನ್ ಇಂಗ್ಲಿಷ್ ಅಂಡ್ ಕಮ್ಯುನಿಕೇಶನ್ ಟ್ರೈನಿಂಗ್. ಇಫ್ ಯು ಆರ್ ಇಂಟ್ರೆಸ್ಟೆಡ್, ನಾ ಇಂಗ್ಲಿಷ್ ಕಲಿಬೇಕು ಸರ್ ಅನ್ನೋರಿಗೆ ನಮ್ಮಲ್ಲಿ ಅವಕಾಶ ಅದ. ಓಕೆ, ಯಾಕೆ ಕಲಿಬೇಕಂದ್ರೆ ಬರೀ ನಿಮ್ಗೆ ಇಂಗ್ಲಿಷ್ ರೀಡಿಂಗ್ ಬರುತ್ತೆ, ರೈಟಿಂಗ್ ಬರುತ್ತೆ. ನಿಮ್ಗೆ ರೀಡಿಂಗ್ ರೈಟಿಂಗ್ ಅಷ್ಟೇ ಸಾಕಾಗಲ್ಲ. ನೀವು ಯಾವುದೇ ಒಂದು ಇಂಟರ್ವ್ಯೂ ಅಟೆಂಡ್ ಆದ್ರೆ ಅವ್ರು ಕೇಳ್ತಾರೆ ಕ್ವಶನ್ಸ್. ಫಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ ಟೆಲ್ ಮಿ ಸಮಥಿಂಗ್ ಅಬೌಟ್ ಯುವರ್ ಸೆಲ್ಫ್ ಅಂದ್ರೆ ನಿಮ್ ಇಂಟ್ರಡಕ್ಷನ್ ಕೊಡ್ರಿ. ಓಕೆ, ಟೆಲ್ ಮಿ ಸಮಥಿಂಗ್ ಅಬೌಟ್ ಯುವರ್ ಸೆಲ್ಫ್ ಅಂತಾರೆ. ಅವ ನಮಗೆಲ್ಲ ಹೇಳಕ್ ಬರಂಗಿಲ್ಲ. ಓಕೆ, ನಮ್ದೆಲ್ಲ ಫಾರ್ ಎಕ್ಸಾಂಪಲ್ ನಮ್ಮ ಹೆಸರು, ನಮ್ಮ ಕ್ವಾಲಿಫಿಕೇಶನ್, ನಮ್ಮ ಇಂಟ್ರೆಸ್ಟ್, ನಮ್ಮ ಹಾಬೀಸ್, ನಮ್ಮ ಫ್ಯೂಚರ್ ಪ್ಲಾನ್, ನಮ್ಮ ಕೆಪಾಸಿಟಿ, ನಮ್ಮ ಸ್ಟ್ರೆಂತ್, ನಮ್ಮ ವೀಕ್ನೆಸ್, ನಮ್ದೆಲ್ಲ ಓಕೆ ಎಲ್ಲ ಹೇಳ್ಬೇಕಾಗ್ತದೆ ಇಂಗ್ಲೀಷ್ನಾಗ. ಅವೆಲ್ಲ ಸೆಂಟೆನ್ಸ್ ಫ್ರೇಮ್ ಮಾಡಿ ಮಾತಾಡಕ್ ಬರಲ್ಲ. ಓಕೆ, ಯಾಕೆ ಬರಲ್ಲ ಅಂದ್ರೆ ಅದಕ್ಕೆಲ್ಲ ಟ್ರೈನಿಂಗ್ ಬೇಕಾಗ್ತದೆ. ಅದಕ್ಕಾಗಿ ನಮ್ಮಲ್ಲಿ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ನೀವೆಲ್ಲ PUC ಆಗೋಣ, ಓಕೆ, ಫಸ್ಟ್ ಇಯರ್ ಆಗಲಿ ಸೆಕೆಂಡ್ ಇಯರ್ ಆಗಲಿ, ನೀವು ಮುಗಿಸಿದ ಮೇಲೆ ಫ್ರೀ ಇರ್ತೀರಿ. ಮುಂದೆ ನೀವು PUC ಆಗೋಣ ಎಲ್ಲ ನೀವು ಕೋರ್ಸ್ ಮಾಡ್ತೀರಿ, ಡಿಪ್ಲೊಮಾ ಮಾಡ್ತೀರಿ, ಓಕೆ, ಲಾ ಅಂತ ಮಾಡ್ತೀರಿ, ಇಂಜಿನಿಯರಿಂಗ್ ಮಾಡ್ತೀರಿ, ಮೆಡಿಕಲ್ ಹೋಗ್ತೀರಿ, ಎಲ್ಲ ನಾವು ಡಾಕ್ಟರ್ ಮುಂದೆಲ್ಲ ನೀವು ಡಾಕ್ಟರ್, ಟೀಚರ್ಸ್, ಲಾಯರ್ ಆಗ್ಬೇಕಾದ್ರೆ ನಮ್ಗೆ ಕಮ್ಯುನಿಕೇಶನ್ ಭಾಳ ಇಂಪಾರ್ಟೆಂಟ್. ಓಕೆ, ಇಂಗ್ಲಿಷ್ ಕಮ್ಯುನಿಕೇಶನ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೂಲ್ ಇನ್ ಅವರ್ ಸ್ಟೂಡೆಂಟ್ ಲೈಫ್. ದಟ್ ಈಸ್ ವೈ ಎವ್ರಿಬಡಿ ಮಸ್ಟ್ ನೋ ಹೌ ಟು ಸ್ಪೀಕ್ ಇಂಗ್ಲಿಷ್, ಹೌ ಟು ಕಮ್ಯುನಿಕೇಟ್ ಇನ್ ಇಂಗ್ಲಿಷ್, ಹೌ ಟು ಆಕ್ಚುಲಿ ಎಕ್ಸ್ಪ್ರೆಸ್ ಅವರ್ ಥಾಟ್ಸ್ ಇನ್ ಇಂಗ್ಲಿಷ್. ಅದಕ್ಕಾಗಿ ಇದು ಎಲ್ಲ ನಾವು ಕಲ್ಕೊಂಡ್ರೆ ಯೂಸ್ ಅದೆಲ್ಲ. ಓಕೆ, ನೀವೇನ್ ಮಾಡ್ತಾ ಇದ್ದೀರ ಅಂದ್ರೆ ಎಲ್ಲ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಬರೇ ಮಾರ್ಕ್ಸ್. ಓಕೆ, ಓನ್ಲಿ ಮಾರ್ಕ್ಸ್, ನಾ 90 ತೆಗಿಬೇಕು.
ಓಕೆ. ಅಂಡ್ 100 ತೆಗಿಬೇಕು, ಔಟ್ ಆಫ್ ಔಟ್ ತೆಗಿಬೇಕು, ಹಿಂಗೆಲ್ಲ ಓನ್ಲಿ ಮಾರ್ಕ್ಸ್ ಟಾರ್ಗೆಟ್ ಕೊಟ್ಟು ನೀವು ಮಾಡ್ತಾ ಇದ್ರಿ. ಓಕೆ, ಅದು ಮಾರ್ಕ್ಸ್ನು ಅಷ್ಟು ಹೆಲ್ಪ್ ಆಗ್ತದೆ. ಬಟ್ ನಮಗೆ ಜಾಸ್ತಿ ಇವಾಗ ಪ್ರೆಸೆಂಟ್ ಅಂದ್ರೆ ನಮ್ದು ಎಲ್ಲ ನಾಲೆಜ್ ಬೇಕು ನಮ್ಗೆ. ಓಕೆ, ವಿ ಮಸ್ಟ್ ಹ್ಯಾವ್ ನಾಲೆಜ್. ನಾಲೆಜ್ ಜೊತೆಗೆ ನಾಲೆಜ್ ಇದ್ರೆ ಸಾಲದು, ಅದ್ರ ಜೊತೆ ನಾಲೆಜ್ ನಾವು ಶೇರ್ ಮಾಡ್ಕೊಳ್ಳೋಂಥ ಲ್ಯಾಂಗ್ವೇಜ್ ಬೇಕು, ಅದು ಇಂಗ್ಲೀಷ್ ಲ್ಯಾಂಗ್ವೇಜ್. ನಾ ಕನ್ನಡದಲ್ಲಿ ಮಾತಾಡ್ತೀನಿ ಸರ್, ಈಗ ಮಲ್ಟಿನ್ಯಾಷನಲ್ ಕಂಪ್ನಿ ಅಂತವ ಎಲ್ಲ ನಿಮ್ಗಿನ್ನ ಐಡಿಯಾ ಇಲ್ಲ. ನೀವು ಒಂದ್ಸಲ PUC ಆದ್ಮೇಲೆ, ಡಿಗ್ರಿ ಆದ್ಮೇಲೆ, ಡಿಪ್ಲೊಮಾ ಆದ್ಮೇಲೆ, BE ಆದ್ಮೇಲೆ ಎಲ್ಲ ಸ್ಟೂಡೆಂಟ್ಸ್ ಬರ್ತಾರೆ ನಮ್ಮಲ್ಲಿ. BE ಸ್ಟೂಡೆಂಟ್ಸ್, ಇಂಜಿನಿಯರಿಂಗ್ ಎಲ್ಲ BTech ಸ್ಟೂಡೆಂಟ್ಸ್ ಬರ್ತಾರೆ. ಅವ್ರು ಬೆಂಗಳೂರಿಗೆ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಿ ಫೇಲ್ ಆಗಿ ದೇ ಕಮ್ ಟು ಮೈ ಇನ್ಸ್ಟಿಟ್ಯೂಷನ್. ಓಕೆ, they go to Bangalore. Once they complete their course, they go to Bangalore for searching job, and they fail in interview. They come back to my institution, they learn English, again they will go, they will get job, and they will work in company. It means English ಅಷ್ಟು ಲ್ಯಾಂಗ್ವೇಜ್ ಇಂಪಾರ್ಟೆಂಟ್ ಅದ. ಅದಕ್ಕೆ ನೀವು ಗುಲ್ಬರ್ಗ ಬಿಟ್ಟು ನೀವು ಬೇರೆ ಕಡೆ ಹೈದ್ರಾಬಾದ್ ಹೋರಿ, ಬೆಂಗಳೂರು ಹೋರಿ, ಗುಲ್ಬರ್ಗ್ನಾಗೂ ಇಂಗ್ಲಿಷ್ ಅವಶ್ಯಕತೆ ಅದ. ಓಕೆ, ನೀವು ಇನ್ನೂ ಹೊರಗೆ ಬಂದಿಲ್ಲ ಅಂದ್ರೆ ನೀವು ಇನ್ನ ಓದ್ತಾ ಇದ್ದೀರಿ. ಒಂದ್ಸಲ ಡಿಗ್ರಿ ಮುಗೀತು, ನಾ ಏನಾದ್ರೂ ಜಾಬ್ ಮಾಡಬೇಕಾದ್ರೆ ಅಲ್ಲಿ ಇಂಗ್ಲಿಷ್ ಸ್ಟಾರ್ಟ್ ಆಗ್ತದೆ. ಅದಕ್ಕಾಗಿ ಸ್ವಲ್ಪ ನಂಬಲ್ಲಿ ಆ ತರ ಕೋರ್ಸಸ್ ಅವ. ನಾವು 3 months ಕೋರ್ಸ್ ಅಂತ ಮಾಡ್ತಾ ಇದ್ದೀವಿ. ಓಕೆ, 3 months ಕೋರ್ಸ್, ವಿ ಆರ್ ಕಂಡಕ್ಟಿಂಗ್ 3 months ಕೋರ್ಸ್. ಆ 3 months ಕೋರ್ಸ್ ನಲ್ಲಿ ನಿಮ್ಗೆಲ್ಲ ನಾವು ಕಮ್ಯುನಿಕೇಶನ್ ಹೆಂಗ್ ಮಾಡಿಸ್ಬೇಕು, ಓಕೆ, ಎಲ್ಲ ಪ್ರಾಕ್ಟಿಕಲ್ ಕ್ಲಾಸ್ ಇರ್ತಾವೆ. ಪ್ರಾಕ್ಟಿಕಲ್ ಈ ಕನ್ವರ್ಸೇಷನ್ ಮಾಡಿಸ್ತೇವೆ ಕ್ಲಾಸ್ನಲ್ಲಿ, ಗ್ರೂಪ್ ಡಿಸ್ಕಷನ್, ಇಂಟ್ರಾಕ್ಟಿವ್ ಸೆಷನ್ ಇರ್ತದೆ, ಡಿಬೇಟ್ ಮಾಡಿಸ್ತೇವೆ. ಓಕೆ, ಅವೆಲ್ಲ ನಾವು ಮಾಡಿಸಿದ್ರೆ ಮನುಷ್ಯನಿಗೆ ಏನಾಗ್ತದೆ, ಧೈರ್ಯ ಬರ್ತದೆ, ಕಾನ್ಫಿಡೆನ್ಸ್ ಬರ್ತದೆ. ಓಕೆ, ನೀವು ಈಸಿಯಾಗಿ ಕಮ್ಯುನಿಕೇಶನ್ ಮಾಡ್ಬೋದು. ಥಿಯರಿ ವಿತ್ ಪ್ರಾಕ್ಟಿಕಲ್ ಎರಡೂ ಇರ್ತದೆ. ಡೈಲಿ 2 hours ಕ್ಲಾಸ್ ಇರ್ತದೆ. ಓಕೆ, ಡೈಲಿ 2 hours ಕ್ಲಾಸ್, ವಿ ಟೇಕ್ 2 hours ಕ್ಲಾಸ್. ಆ 2 hours ಕ್ಲಾಸ್ನಲ್ಲಿ ಥಿಯರಿ ಪ್ಲಸ್ ಪ್ರಾಕ್ಟಿಕಲ್ ಇರ್ತದೆ. ನೀವು PUC ಎಕ್ಸಾಮ್, PUC ಫಸ್ಟ್ ಇಯರ್, ಆರ್ ಯು ಸ್ಟಡಿಂಗ್ PUC ಫಸ್ಟ್ ಇಯರ್ ಆರ್ ಸೆಕೆಂಡ್ ಇಯರ್? ಫಸ್ಟ್ ಇಯರ್. ಫಸ್ಟ್ ಇಯರ್ ಆಗ ಹಾಲಿಡೇಸ್ ಇರ್ತವೆ ಎಕ್ಸಾಮ್ ಹೋದ್ಮೇಲೆ. ಓಕೆ, ನೀವು ಅಲ್ಲಿ ಇಲ್ಲಿ ಟೈಮ್ ವೇಸ್ಟ್ ಮಾಡೋ ಬದಲು ಇವೆಲ್ಲ ಸ್ಕಿಲ್ ಕಲ್ಕೋಬೇಕು. ಈ ಸ್ಕಿಲ್ ಕಲ್ಕೊಂಡ್ರೆ ಯೂಸ್ಫುಲ್ ಅದೆಲ್ಲ. ಓಕೆ, ಸೊ ಅದಕ್ಕಾಗಿ ನಮ್ದು ಕಲಬುರಗಿನಲ್ಲಿ ರಿಪಬ್ಲಿಕ್ ಸ್ಪೋಕನ್ ಇಂಗ್ಲಿಷ್ ಟ್ರೈನಿಂಗ್ ಸೆಂಟರ್ ಅಂತದ. ಅಲ್ಲೆಲ್ಲ ನಾವು ಈ ತರ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ನಿಮಗೆ ಇಂಟ್ರೆಸ್ಟ್ ಇತ್ತಂದ್ರೆ ನಮ್ಮ ಕ್ಲಾಸಿಗೆ ಬಂದು ಜಾಯ್ನ್ ಆಗಿ ಈ ಕೋರ್ಸಸ್ ಅನ್ನ ನೀವು ಸ್ಕಿಲ್ ಬೆಳೆಸ್ಕೋಬಹುದು. ಇದು ಸ್ಕಿಲ್ ಬೆಳೆಸ್ಕೊಂಡ್ರೆ ನಿಮಗೆ ಬಹಳಷ್ಟು ಯೂಸ್ ಅದ. ಮುಂದೆ ನೀವು ಯಾವ ಕೋರ್ಸ್ ಮಾಡ್ರೆ ಹೈಯರ್ ಎಜುಕೇಶನ್ ಹೋದ್ರೂ ಯೂಸ್ ಅದ. ಏನೋ ಒಂದು ನೀವು ಜಾಬ್ ಮಾಡಬೇಕಾದ್ರೆ ಯೂಸ್ ಅದ, ಇಂಟರ್ವ್ಯೂ ಫೇಸ್ ಮಾಡಬೇಕಾದ್ರೆ ಯೂಸ್ ಅದ. ಒಂಥರ ಕಾನ್ಫಿಡೆನ್ಸ್ ಬೆಳೀತದೆ ಈ ಕೋರ್ಸ್ ನೀವು ಕಲ್ತ್ರೆ.